ಉಲ್ಟಾ ಹಿಂಗೆ ಡ್ರಾಪ್ ಮಾಡ್ತೀನಿ ತಡ್ರಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಇನ್ಫಿನಿಕ್ಸ್ ನೋಟ್ 12 Pro 4G ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಇದು ಮೀಡಿಯಾಟೆಕ್ ಇಂದು ಇಲಿಯೋ G99 ಪ್ರೊಸೆಸರ್ನ ಹೊಂದಿರುವಂಥ ನಮ್ಮ ಭಾರತದ ಮೊಟ್ಟ ಮೊದಲ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. ಮತ್ತು ಇದು ಒಂದೇ ಒಂದು ವೇರಿಯಂಟಲ್ಲಿ ಲಾಂಚ್ ಆಗಿದೆ ಆಯಿತಾ. 8GB RAM ಮತ್ತು 256GB ಸ್ಟೋರೇಜ್ನ ವೇರಿಯಂಟು. ಈ ಒಂದು ಸ್ಮಾರ್ಟ್ಫೋನ್ 17,000 ರೂಪಾಯಿಗೆ ಫ್ಲಿಪ್ಕಾರ್ಟ್ನ ಲಾಂಚ್ ಆಗಿರುವಂಥದ್ದು ಆಯಿತಾ. ನೀವೇನಾದರೂ ಮುಂಚೆನೇ ದುಡ್ಡು ಕೊಟ್ಟು ಬುಕ್ ಮಾಡ್ತಾ ಇದ್ದೀರಾ ಅಂದರೆ 1,500 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. 15,000 ರೂಪಾಯಿಗೆ ಒಂದು ಫೋನ್ ಪರ್ಚೇಸ್ ಮಾಡ್ಬೋದು. ಈ ಒಂದು ಪ್ರೈಸ್ ರೇಂಜ್ಗೆ ಈ ಒಂದು ಫೋನ್ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ಸ್ಮಾರ್ಟ್ಫೋನ್ನ ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ಫೋನ್ ನಿಮಗೆ ನೋಡೋಕೆ ಸಿಗುತ್ತೆ. ಫೆಮಿಲಿಯರ್ ಲುಕ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಒಂದು ಪ್ರೈಸ್ ರೇಂಜ್ಗೆ 33 ವ್ಯಾಟ್ ಓಕೆ ಅಂತೀನಿ. ನಂತರ USB Type-C ಡಾಟಾ ಕೇಬಲ್ ಇರುವಂಥದ್ದು, Type-B ಇಂದ Type-C. ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್. ನಂತರ ಒಂದು ಸಿಮ್ ಎಲೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಜೊತೆಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು. ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿರುವಂಥದ್ದು. ಅದನ್ನು ಬಿಟ್ಟರೆ ಬೇರೇನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಈ ಒಂದು ಸ್ಮಾರ್ಟ್ಫೋನ್ ಈ ರೀತಿ ನೋಡೋಕೆ ಸಿಗುತ್ತೆ ಆಯ್ತಾ. ಫೆಮಿಲಿಯರ್ ಲುಕ್ ಅಂತ ಅಂದೆ. ಇದು ನೋಡೋದಕ್ಕೆ ಒಂದು ರೀತಿ OnePlus 70 ಲಾಂಚ್ ಆಗಿದ್ದು ಗೊತ್ತಾ, ಈ ಒಂದು ಸ್ವಲ್ಪ ವರ್ಷ ಮುಂಚೆ, ಒಂದು 3 ವರ್ಷ ಮುಂಚೆ. ಸೇಮ್ ಅದೇ ಥರ ಇದೆ, ಆದರೆ ಅದರಲ್ಲಿ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟ್ ಸ್ವಲ್ಪ ಮಧ್ಯದಲ್ಲಿತ್ತು, ಇದು ಸ್ವಲ್ಪ ಸೈಡಲ್ಲಿದೆ. ಸೊ ಅದೇ ರೀತಿ ಕಾಣುತ್ತೆ ಒಂದು ರೀತಿ ನೋಡೋದಕ್ಕೆ ಹೋದರೆ. ಕಲರ್ ಕೂಡ ಹಂಗೆ ಇದೆ. ಸೊ ಒಂಥರ ಸಿಮಿಲರ್ ಲುಕ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಸ್ಮಾರ್ಟ್ಫೋನ್ ಒಂದು ಲೆವೆಲ್ ಲೈಟ್ ವೇಟ್ ಇರುವಂಥದ್ದು, 192 ಗ್ರಾಮ್ ವೇಟ್ ಇದೆ ಮತ್ತು ಹೆವಿ ತಿನ್ನಾಗಿ ಕೂಡ ಇದೆ. ಕೇವಲ 7.8 mm ಥಿಕ್ನೆಸ್ ಅನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ರಂಟಲ್ಲಿರುವಂಥದ್ದು ಗ್ಲಾಸು ಅಷ್ಟು ಈಸಿಯಾಗಿ ಸ್ಕ್ರಾಚ್ ಆಗೋದಿಲ್ಲ. ಒಂದು ಒಳ್ಳೆ ವಿಷಯ, ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಮತ್ತು ಫ್ರಂಟಲ್ಲಿ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗ್ತಾ ಇರುವಂಥದ್ದು ಆಯಿತಾ. ಬೇಜಾರಾಗುವಂಥ ವಿಷಯ. ಪಂಚುಲ್ ಕ್ಯಾಮ್ರಾ ಕೊಡ್ಬೋದಾಗಿತ್ತು ಒಂದು ಪ್ರೈಸ್ ರೇಂಜ್ಗೆ. ಹೆಂಗಾಗ್ಬಿಡುತ್ತೆ ಅಂತ ಅಂದರೆ, ನೀವು 7-8 ಸಾವಿರ ಫೋನ್ ತೊಗೊಂಡ್ರು ಕೂಡ ನಿಮಗೆ ಟಿಯರ್ ಡ್ರಾಪ್ ನಾಟ್ ಸಿಗುತ್ತೆ. ಈ ಬೆಲೆ 15-16 ಸಾವಿರ ಕೊಟ್ಟರು ಇದನ್ನೇ ಕೊಟ್ಟರೆ ಸ್ವಲ್ಪ ಬೇಜಾರಾಗುತ್ತೆ. ಕಡಿಮೆ ದುಡ್ಡಿನ ಫೋನ್ ಅಂತ ಅನ್ಸ್ಬಿಡುತ್ತೆ ಫ್ರಂಟಿಂದ. ಆದರೂ ಕೂಡ ಬೆಜಲ್ ಒಂದು ಲೆವೆಲಿಗೆ ಕಡಿಮೆ ಇದೆ ಆಯಿತಾ. ಬಾಟಮ್ ಬೆಜಲ್ ಕೂಡ ಒಂದು ಲೆವೆಲಿಗೆ ಕಡಿಮೆ ಇರುವಂಥದ್ದು. ಫ್ರಂಟಿಂದ ಹೇಳಿದ್ನಲ್ಲ, ತುಂಬ ನಾರ್ಮಲ್ ಲುಕಿಂಗ್ ಫೋನು. ಇನ್ನು ಈ ಒಂದು ಫೋನ್ನ ಹಿಂದಕ್ಕೆ ಬಂತು ಅಂತಂದರೆ ಡ್ಯೂಯಲ್ ಟೋನ್ ಫಿನಿಷನ್ನು ಹೊಂದಿರುವಂಥದ್ದು ಆಯಿತಾ. ಕ್ಯಾಮ್ರಾ ಸುತ್ತ ಒಂದು ಸ್ಕ್ವೇರ್ ಟೈಪ್ ನೋಡ್ತಾ ಇದ್ದೀರಾ. ಅಲ್ಲಿ ಗ್ಲಾಸಿ ಫಿನಿಶ್ ಸಿಕ್ಕರೆ ಉಳಿದಂಗೆ ಎಲ್ಲ ಕಡೆ ನಿಮಗೆ ಮ್ಯಾಟ್ ಫಿನಿಶ್ ಸಿಗ್ತಾ ಇರುವಂಥದ್ದು. ಪ್ಲಾಸ್ಟಿಕ್ ಬ್ಯಾಕ್ ಆಯಿತಾ, ಸ್ಟಿಲ್ ಸ್ಕ್ರಾಚ್ ಆಗುವ ಸಾಧ್ಯತೆ ಇರುತ್ತೆ. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಈ ಕಡೆ ಎಲ್ಲ ಸ್ಮಡ್ಜಸ್ ಆಗಲ್ಲ, ಈ ಒಂದು ಮ್ಯಾಟ್ ಫಿನಿಶ್ ಇರೋ ಕಡೆ. ಮೇಲ್ಗಡೆ ಕ್ಯಾಮ್ರಾ ಸುತ್ತಮುತ್ತ ಸ್ಮಡ್ಜಸ್ ಇದ್ದದ್ದು ಕಾಣುತ್ತೆ. ಸೊ ನೋಡ್ಕೊಬೇಕು ನೀವು. ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಅವ್ರು ಕೊಟ್ಟಿರುವಂಥ ಬ್ಯಾಕ್ ಕವರು ಇದನ್ನು ಕವರೇ ಮಾಡಲ್ಲ ಆಯಿತಾ. ಫುಲ್ಲು ಬ್ಲ್ಯಾಂಕ್ ಬಿಟ್ಬಿಡುತ್ತೆ. ನೋಡ್ತಾ ಇದ್ದೀರಾ, ಬ್ಯಾಕ್ ಕವರ್ ಹಾಕಿ ತೋರಿಸ್ತಾ ಇದ್ದೀನಿ. ಸೊ ಅದನ್ನು ಕವರ್ ಮಾಡೋಂಗಿದ್ದಿರು ಚೆನ್ನಾಗಿರ್ತಿತ್ತು ನಂಗೆ ಅನ್ನಿಸ್ದಂಗೆ. ಇನ್ನು ಇದರಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ. ಇದರಲ್ಲಿ USB Type-C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇದೆ. ಮತ್ತು ಫಿಂಗರ್ ಪ್ರಿಂಟ್ ಸೆನ್ಸರ್ ಇದರಲ್ಲಿ ಸೈಡಲ್ಲಿ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ, ಒಂದು ಒಳ್ಳೆ ಪ್ಲೇಸ್ಮೆಂಟ್ ಅದು. ನಿಮಗೆ ಹಿಂದ್ಗಡೆಗಿಂತ ಮುಂದ್ಗಡೆಗಿಂತ ಸೈಡಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸರ್ ಕೊಟ್ಟಿದ್ರೆ ಇಷ್ಟ ಆಗುತ್ತೆ. ತುಂಬ ಕನ್ವೀನಿಯೆಂಟ್ ಆಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ ಆಯಿತಾ. ಹೆವಿ ಇಂಪ್ರೆಸಿವ್ ಅಂತ ಏನೂ ಅನಿಸಿಲ್ಲ. ಪಂಚುಲ್ ಕ್ಯಾಮ್ರಾ ಕೊಡಬೇಕಾಗಿತ್ತು, ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಹೆವಿ ಇಂಪ್ರೆಸ್ ಮಾಡ್ತಾ ಇತ್ತು. ಪಂಚುಲ್ ಕ್ಯಾಮ್ರಾ ಕೊಟ್ಟಿಲ್ಲ ಅಂದರೂ ಕೂಡ ಗ್ಲಾಸ್ ಬ್ಯಾಕ್ ಕೊಟ್ಟಿದ್ರೆ ಇನ್ನೂ ಹೆವಿ ಇಂಪ್ರೆಸ್ ಮಾಡ್ತಾ ಇತ್ತು. ನಾವು ಈ ಪ್ರೈಸ್ ರೇಂಜಿಗೆ ಮೆಟಾಲಿಕ್ ಫ್ರೇಮ್ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಬಿಲ್ಡ್ ಕ್ವಾಲಿಟಿ ಓಕೆ, ಅಂಥದ್ದು ಇಂಪ್ರೆಸ್ ಮಾಡುವಂಥದ್ದು ಏನೂ ಇಲ್ಲ. ಓಕೆ, ಇದೀಗ ಡ್ರಾಪ್ ಟೆಸ್ಟ್ ಮಾಡುವ ಸಮಯ. ಕೆಳಗಡೆಯಿಂದ ಶುರು ಮಾಡ್ತೀನಿ. ಲೆವೆಲಿಗೆ ಸಾಲಿಡ್ ಆಗಿದೆ. ಸ್ವಲ್ಪ ಮೇಲೆ ತೊಗೊಂಡೋಗೋಣ. ಸಾಲಿಡ್ ಆಗಿದೆ ಫುಲ್ಲು. ನೋಡೋಣ, ಇಷ್ಟು ಹೈಟಿಂದ ಡ್ರಾಪ್ ಮಾಡಿದ್ರೆ ಏನಂದ್ರೆ ಏನು ತೊಂದರೆ ಇಲ್ಲ. ಸಾಲಿಡ್ ಆಗಿದೆ. ಉಲ್ಟಾ ಹಿಂಗೆ ಡ್ರಾಪ್ ಮಾಡ್ತೀನಿ ತಡ್ರಿ. ಹೆವಿ ಸಾಲಿಡ್ ಆಗಿದೆ. ಡ್ರಾಪ್ ಟೆಸ್ಟ್ 100% ಸರ್ವೈವ್ ಆಗುತ್ತೆ. ಬಟ್ ಸ್ಟಿಲ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬಿಡಿ ನೀವು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ, ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು ಆಯಿತಾ. ಕ್ರೇಜಿ ವಿಷಯ. ಆದರೆ ಬೇಜಾರಾಗಿದ್ದೇನಪ್ಪ ಅಂತ ಅಂದರೆ, ಇದರಲ್ಲಿ ಕೇವಲ 60 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಹಾಕಿದ್ದಾರೆ. ಈ ಒಂದು ಬೆಲೆಗೆ ನಿಮಗೆ ಆರಾಮಾಗಿ ಅಮೋಲೆಡ್ 90 ಹರ್ಟ್ಸ್ನ ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ ಫೋನ್ಗಳು ಸಿಗ್ತವೆ. ಇವರು ಕೊಡ್ಬೋದಾಗಿತ್ತು, ಕೊಟ್ಟಿಲ್ಲ. ಅದರಲ್ಲೂ ಕೂಡ ಟಿಯರ್ ಡ್ರಾಪ್ ನಾಚ್ ಕೂಡ ಇದೆ. ಸೊ ಅದೊಂದು ಇನ್ನೊಂದು ಬೇಜಾರಾಯಿತು. ಡಿಸ್ಪ್ಲೇನೋ ಚೆನ್ನಾಗಿದೆ ಆಯಿತಾ, ಹೆವಿ ಬ್ರೈಟ್ ಆಗಿದೆ. 1000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಅನ್ನು ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಕಲರ್ಸ್ ತುಂಬ ಚೆನ್ನಾಗಿದೆ. ವ್ಯೂಯಿಂಗ್ ಆಂಗಲ್ ತುಂಬ ಚೆನ್ನಾಗಿರುವಂಥದ್ದು. ಬ್ಲ್ಯಾಕ್ ಡೀಪ್ ಬ್ಲ್ಯಾಕಾಗಿ ಕಾಣುತ್ತೆ. ಆದರೆ ರಿಫ್ರೆಶ್ ರೇಟ್ ಒಂದು ಕೊಟ್ಟಿದ್ರೆ ಬೆಂಕಿ ಇರ್ತಾ ಇತ್ತು. ಕೊಡಬೇಕಾಗಿತ್ತು,
ಕೊಟ್ಟಿಲ್ಲ. 120 ಹರ್ಟ್ಸ್ ಬೇಡ, ಅಟ್ಲೀಸ್ಟ್ 90 ಹರ್ಟ್ಸ್ ಆದರೂ ಕೊಡಬೇಕಾಗಿತ್ತು ಅಂತ ನಂಗೆ ಅನ್ಸುತ್ತೆ. ಒಂದು ಬೆಲೆಗೆ ಆರಾಮಾಗಿ ಸಿಗ್ತವೆ. 90 ಹರ್ಟ್ಸ್ ಅಮೋಲೆಡ್ ಆರಾಮಾಗಿ ಸಿಗುತ್ತೆ. ಸೊ ಡಿಸ್ಪ್ಲೇ ಕೂಡ ಓಕೆ ಅಂತೀನಿ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಆಗ್ಲಿದಂಗೆ ಸದ್ಯಕ್ಕೆ ಒಂದೇ ಒಂದು ವೇರಿಯಂಟು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಆಯಿತಾ. ಯೂಶ್ವಲಿ ಈ ಬೆಲೆಗೆ ಯಾರು ಕೂಡ DDR5 ಕೊಡೋದಿಲ್ಲ. DDR4X ಓಕೆ ಅಂತೀನಿ. ಜೊತೆಗೆ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇರುವಂಥದ್ದು 8 GB ನಾರ್ಮಲ್ ರ್ಯಾಮು, ಜೊತೆಗೆ 5 GB ಎಕ್ಸ್ಟೆಂಡೆಡ್ ರ್ಯಾಮ್ ಇದೆ. ಸ್ಟೋರೇಜ್ನ ರ್ಯಾಮ್ ರೀತಿ ಕನ್ವರ್ಟ್ ಮಾಡಿಕೊಡುತ್ತೆ. ಸೊ ಟೋಟಲ್ 13 GB ರ್ಯಾಮ್ ರೀತಿ ಕೆಲಸವನ್ನು ಮಾಡುತ್ತೆ, ಒಂದು ಒಳ್ಳೆಯ ವಿಷಯ. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜ್ ಆಯಿತಾ, ಇದು ಕೂಡ ಒಂದು ಒಳ್ಳೆಯ ವಿಷಯ. ಈ ಬೆಲೆಗೆ ಓಕೆ ಅಂತೀನಿ ಆಯಿತಾ. ಅದು ಕೂಡ 256 GB ಕೊಟ್ಟಿದ್ದಾರೆ. ನಂಗೆ ಅನ್ನಿಸ್ದಂಗೆ ಈ ಒಂದು 256 GB ಬೆಲೆಗೆ ಯಾರೂ ಕೊಡಲ್ಲ ಅನ್ಕೋತೀನಿ. ಕೊಟ್ಟರೆ ಇನ್ಫಿನಿಕ್ಸ್ ಅವರೇ ಕೊಡಬೇಕು. ಸೊ ನಿಮಗೆ ಇನ್ ಕೇಸ್ ಬೇರೆ ಬ್ರ್ಯಾಂಡಲ್ಲಿ 256 GB ಸ್ಟೋರೇಜ್ ತೊಗೋಬೇಕು ಅಂತ ಅಂದರೆ ಮೋಸ್ಟ್ಲಿ 20,000 ಕೊಡಲೇಬೇಕು ಮಿನಿಮಮ್. ಇವರು ಅದನ್ನು 15,000 ರೇಂಜಲ್ಲೇ ಕೊಡ್ತಾ ಇದ್ದಾರೆ. ಸೊ ಹೆವಿ ಇಂಪ್ರೆಸ್ ಮಾಡ್ತು. ಮತ್ತು ಎಕ್ಸ್ಟರ್ನಲ್ SD ಕಾರ್ಡ್ ಕೂಡ ಹಾಕೊಬೋದು. 2 TB ತನಕ SD ಕಾರ್ಡ್ನ ಕೂಡ ಬೇಕಾದ್ರೆ ಹಾಕೋಬೋದು ಅಂತ ಒಂದು ಒಳ್ಳೆ ವಿಷಯ. ಸೊ ರ್ಯಾಮ್ ಮತ್ತು ಸ್ಟೋರೇಜ್ ಬಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಕೊಟ್ಬಿಟ್ಟಿದ್ದಾರೆ ಮಾತ್ರ ಇದನ್ನು. ನಂಗೆ ಅನ್ನಿಸ್ತಂಗೆ ಇದನ್ನು ಬೇರೆ ಮೋಸ್ಟ್ ಆಫ್ ದ ಫೋನಲ್ಲಿ ಈ ಪ್ರೈಸಂಜಿಗೆ ಯಾರು ಕೊಡಲ್ಲ ಅಂತ ನಂಗಂತೂ ಅನ್ನಿಸ್ತಾ ಇರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದ್ರೆ ಒಂದು ಒಳ್ಳೆ ಪ್ರೊಸೆಸರ್ ನಮ್ಮ ಭಾರತದಲ್ಲಿ ಫಸ್ಟ್ ಟೈಮ್ ಈ ಒಂದು ಫೋನ್ನ ಮುಖಾಂತರ ಒಂದು ಪ್ರೊಸೆಸರ್ ಲಾಂಚ್ ಆಗಿರುವಂಥದ್ದು ಮೀಡಿಯಾಟೆಕ್ ಇಂದು Helio G99 ಪ್ರೊಸೆಸರ್ ಆಯಿತಾ. ಸೊ ಇದು ನಾನು ಅಂತದ್ದು ಮೆಚ್ಕೊಂಡು ಚೆಕ್ ಮಾಡಿದಂಗೆ ಸುಮಾರು 3,70,000 3,80,000 ತನಕ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯವನ್ನು ಹೊಂದಿರುವಂಥದ್ದು. ಇದಕ್ಕಿಂತ ಮುಂಚೆ ಇನ್ಫಿನಿಕ್ಸ್ ಅವ್ರದ್ದು Note 12 Pro 5G, ಇದು 4G 5G ಫೋನ್ನ ಕೂಡ ನಾನು ಅನ್ಬಾಕ್ಸ್ ಮಾಡಿದ್ದೆ. ಅದು ಕೂಡ ಸಿಮಿಲರ್ ರೇಟಿಂಗನ್ನು ಕೊಡುತ್ತೆ. ಅದರಲ್ಲಿ ಡೈಮೆನ್ಸಿಟಿ 810 ಪ್ರೊಸೆಸರ್ ಇತ್ತು. ಸೇಮ್ ನಿಮ್ಮ ಪರ್ಫಾರ್ಮೆನ್ಸ್ ಎರಡೂ ಸೇಮ್, ಏನೂ ಅಂತ ಡಿಫ್ರೆನ್ಸ್ ಇಲ್ಲ. ಎರಡು ಕೂಡ ಮೀಡಿಯಾಟೆಕ್ ಅವ್ರದೇ. ಒಂದೇನಂದ್ರೆ ಅದರಲ್ಲಿ 5G ಇತ್ತು, ಇದರಲ್ಲಿ 4G ಇದೆ. ಅದನ್ನು ಬಿಟ್ಟರೆ ಮೆಜಾರಿಟಿ ಏನು ಡಿಫ್ರೆನ್ಸ್ ಎರಡು ಫೋನ್ಗಳಲ್ಲಿ ಇಲ್ಲ. ಅದು ನಿಮ್ಗೆ ಇದಕ್ಕಿಂತ 1,000-1,500 ರೂಪಾಯಿ ಜಾಸ್ತಿ ಆಗುತ್ತೆ ನೀವು ಆ ಒಂದು ಫೋನ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ. ಅದನ್ನು ಕೂಡ ಬೇಕಾದ್ರೆ ನೀವು ಚೆಕ್ ಮಾಡ್ಬೋದು. ಇದರಲ್ಲೂ ಕೂಡ ನೀವು ಆರಾಮಾಗಿ ಪ್ರತಿಯೊಂದು ಗೇಮನ್ನ ಒಂದು ಲೆವೆಲ್ಗೆ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ತುಂಬ ಸ್ಮೂತಾಗಿ ಕೆಲಸನ ಮಾಡುತ್ತೆ. ಯೂಸರ್ ಇಂಟರ್ಫೇಸ್ ನಾನು ಚೆಕ್ ಮಾಡಿದಾಗ ಇದು ಕೂಡ ತುಂಬ ಸ್ಮೂತಾಗಿ, ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ. ತುಂಬ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ ಆಯಿತಾ. ಸೊ ಇಷ್ಟ ಆಯಿತು ನನಗೆ. ಸೊ ಒಂದು ಒಳ್ಳೆ ಪ್ರೊಸೆಸರ್. ಈ ಒಂದು ಬೆಲೆಗೆ ನೀವೇನು ಕೊಡ್ತಾ ಇದ್ದೀರ ದುಡ್ಡನ್ನು, ಅದಕ್ಕೆ ಒಳ್ಳೆ ಪ್ರೊಸೆಸರ್ ಅಂತೀನಿ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಏನು ತೊಂದರೆ ಆಗಲ್ಲ. ಮುಂದಿನ 2 ವರ್ಷ ಆರಾಮಾಗಿ ಒಂದು ಫೋನ್ ನೀವು 2-3 ವರ್ಷನೇ ಯೂಸ್ ಮಾಡ್ಬೋದು ನೀವು ಆರಾಮಾಗಿ. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರಾ ಅಂತ. ಬಟ್ ನೀವೇನಾದರೂ ಹಾರ್ಡ್ ಕೋರ್ ಗೇಮರ್ ಆಗಿದ್ದೀರಾ ಅಂದರೆ, ನಂಗೆ ಫುಲ್ ನನಗೆ ಫ್ಲ್ಯಾಗ್ಶಿಪ್ ಲೆವೆಲ್ ಬೇಕು ಅಂತ ಅಂದರೆ ಇದಕ್ಕಿಂತ ಒಳ್ಳೆ ಪ್ರೊಸೆಸರ್ ಹೊಂದಿರುವಂಥ ಫೋನ್ಗಳು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಲೆ ಕೊಟ್ಟು ನೀವು ಪರ್ಚೇಸ್ ಮಾಡಬೇಕಾಗತ್ತೆ ಆಯಿತಾ. ಸೊ ಆ ರೀತಿ. ಸೊ ಪ್ರೊಸೆಸರ್ ಈ ಬೆಲೆಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ರೇರಲ್ಲಿ ಹೇಳ್ಕೊಳ್ಳೋದಕ್ಕೆ 3 ಕ್ಯಾಮ್ರಾ ಇದೆ, ಆದರೆ ಆ್ಯಕ್ಚುಲಿ ಒಂದೇ ಕ್ಯಾಮ್ರಾ. ಮೇನ್ ಸೆನ್ಸಾರ್ 108 ಮೆಗಾಪಿಕ್ಸೆಲ್ನ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್. ಇದು ಸ್ಯಾಮ್ಸಂಗ್ ಸೆನ್ಸಾರ್ ಆಯಿತಾ. ಸೊ ಇದು ತೆಗೆಯುವಂಥ ಫೋಟೋ ಡೇ ಲೈಟ್ ಮತ್ತು ಇಂಡೋರ್ ಶಾಟ್ಸು ಕೂಡ ಲೋ ಲೈಟಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿಯನ್ನು ಕೊಡುತ್ತೆ ಅಂತ ಅನ್ನಿಸ್ತು. ನಂಗೆ ಅನ್ನಿಸ್ದಂಗೆ ಇದು ಏನು Note 12 Pro 5G ಇತ್ತು ಅದಕ್ಕೂ ಇದಕ್ಕೂ ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ. ಕ್ಯಾಮ್ರಾ ಕ್ವಾಲಿಟಿಯಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಇದೆ ಅಂತ ಅನ್ನಿಸ್ತು ಆಯಿತಾ. ಇದು ಕೂಡ ಔಟ್ಡೋರ್ ಶಾಟ್ಸ್ ಸಖತ್ತಾಗಿ ತೆಗೆಯುತ್ತೆ. ಡೀಟೇಲ್ಸ್ ನೀವು ಝೂಮ್ ಮಾಡಿದ್ರು ಕೂಡ ಡೀಟೇಲ್ಸ್ ರಿಟರ್ನ್ ಆಗಿರುತ್ತೆ. ಇಂಡೋರ್ ಶಾಟ್ಸ್ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿ ತೆಗಿತದೆ. ಇಷ್ಟ ಆಯ್ತು ನನಗೆ. ಅದನ್ನು ಬಿಟ್ಟು ಇನ್ನೂ 2 ಸೆನ್ಸರ್ ಕೊಟ್ಟಿದ್ರೆ ಮಾಡೋಕ್ಕೆ ಕೆಲಸಿಲ್ಲ. 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಮತ್ತು ಇನ್ನೊಂದು ಸೆನ್ಸರ್ ಇದೆ ಆಯಿತಾ. ಸೊ ಏನು ಕೊಡ್ತಾರೆ ಅಂತ ಗೊತ್ತಿಲ್ಲ. ಅದು QVGA ಸೆನ್ಸರ್ ಅಂತ, ಸುಮ್ಮನೆ AI ಸೆನ್ಸರ್ ಅಂತ ಕೊಟ್ಬಿಡ್ತಾರೆ ಆಯಿತಾ. ಸುಮ್ಮನೆ ಏನೋ ನಾಮಕಾವಸ್ಥೆ ಒಂದು 3 ಸೆನ್ಸರ್ ಇದೆ, ಜಾಸ್ತಿ ಕ್ಯಾಮ್ರಾ ಹಾಕಿದ್ದೀವಿ ಒಂದು ತೋರಿಸ್ಕೊಳಕ್ಕೆ ಕೊಡ್ತಾರೆ, ಏನೋ ಗೊತ್ತಿಲ್ಲ, ಸುಮ್ಮನೆ ಹಾಕ್ಬಿಡ್ತಾರೆ ಆಯಿತಾ. ಅವಶ್ಯಕತೆನೇ ಇರೋದಿಲ್ಲ. ಸೊ ಒಟ್ಟಿಗೆ ಈ ಮೇನ್ ಸೆನ್ಸರ್ ಅಂತೂ ಸಖತ್ತಾಗಿದೆ, ಇಷ್ಟ ಆಯ್ತು ನನಗೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ. ಇದು ಕೂಡ ತುಂಬ ಚೆನ್ನಾಗಿದೆ. ಡೀಟೇಲ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಝೂಮ್ ಮಾಡಿದ್ರು ಕೂಡ ಒಂದು ಬಿಯರ್ದೆಲ್ಲ ಕ್ವಾಲಿಟಿ ಚೆನ್ನಾಗಿ ರಿಟರ್ನ್ ಆಗುತ್ತೆ. ಇಂಡೋರ್ ಕೂಡ ಪರವಾಗಿಲ್ಲ. ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ ಒಂದು ಬೆಲೆಗೆ ಚೆನ್ನಾಗಿದೆ. ರೇರ್ ಕ್ಯಾಮ್ರಾ ಕೂಡ ಅಷ್ಟೇ. ಯೂಶ್ವಲಿ ಪ್ರೈಸಲ್ಲಿ ಯಾವ ಫೋನ್ ತೊಗೊಂಡ್ರು ಕೂಡ ಸಿಮಿಲರ್ ಕ್ವಾಲಿಟಿನೇ ಸಿಗುತ್ತೆ. ಸೊ ಕ್ಯಾಮ್ರಾ ಕ್ವಾಲಿಟಿ ಅಂತೂ, ಫೋಟೋ ಕ್ವಾಲಿಟಿ ಅಂತೂ ನನಗೆ ಇಷ್ಟ ಆಯಿತು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟ್ ಕ್ಯಾಮ್ರಾ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫುಲ್ HD 60 FPS ಮಾಡುತ್ತೆ. ರೇರ್ ಕ್ಯಾಮ್ರಾ 2K ಅಂದರೆ ಫುಲ್ HDಗಿಂತ ಸ್ವಲ್ಪ ಜಾಸ್ತಿ 1440p ಅಂತ ಅನ್ಬೋದು ಬೇಕಾದರೆ. ಸೊ ಪರವಾಗಿಲ್ಲ, ಅದ್ರ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಓವರಾಲ್ ಕ್ಯಾಮ್ರಾ ಅಂತೂ ನನಗೆ ಒಂದು ಬೆಲೆಗೆ ತಕ್ಕ ರೀತಿ ಇದೆ ಅಂತ ಅನಿಸ್ತು. ಇಂಪ್ರೆಸ್ ಮಾಡ್ತು ಒಂದು ಲೆವೆಲ್ಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ನಿಮಗೆ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇದೆ ಮತ್ತು ಫೇಸ್ ಅನ್ಲಾಕ್ ಕೂಡ ಇರುವಂಥದ್ದು. ಇದು ಕೂಡ ಒಂದು ಲೆವೆಲ್ಗೆ ತುಂಬ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಒಂದು ಅರ್ಧ ಸೆಕೆಂಡ್ ಟೈಮ್ ತಗೊಳುತ್ತೆ. ಫಾಸ್ಟ್ ಆಗಿದೆ, ಕರೆಕ್ಟಾಗಿ ಅನ್ಲಾಕ್ ಅಂತೂ ಮಾಡುತ್ತೆ.
ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ 33 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಒಂದು ಬೆಲೆಗೆ ನನಗೆ ಓಕೆ ಅಂತ ಅನ್ನಿಸ್ತು. ಇನ್ನು OS ನ ಬಗ್ಗೆ ಮಾತನಾಡಬೇಕಂತಂದ್ರೆ ಆಂಡ್ರಾಯ್ಡ್ 12ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಇನ್ಫಿನಿಕ್ಸ್ ಅವ್ರದ್ದೇ XOS. ಇದು ನಿಮಗೆ ಸ್ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಏನು ನೀಡೋದಿಲ್ಲ. ನಾನೇನು ಅತಿ ದೊಡ್ಡ ಫ್ಯಾನ್ ಏನೂ ಅಲ್ಲ ಈ ಒಂದು OSಗೆ. ಕೆಲವೊಂದು ಬೇಡಿರೋಂಥ ಅಪ್ಲಿಕೇಶನ್ ಇದೆ, ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಒಟ್ಟಿಗೆ ಕೆಲವು ಜನಕ್ಕೆ ಇದು ಇಷ್ಟ ಆಗ್ಬೋದೇನೋ, ನನಗೇನೋ ಅಷ್ಟೊಂದು ಇಂಪ್ರೆಸಿವ್ ಅನ್ನಲ್ಲ. ಒಟ್ಟಿಗೆ ಸ್ಮೂತಾಗಿ ಕೆಲಸ ಮಾಡುತ್ತೆ, ಅದೇ ಒಂದು ಖುಷಿ ವಿಷಯ. ಸಾಫ್ಟ್ವೇರ್ ಅಪ್ಡೇಟ್ ಹಂಗನಿಸ್ತಂಗೆ 1 ವರ್ಷ ಕೊಟ್ಟರೆ ದೊಡ್ಡ ವಿಷಯ. ಅವರು ಹಂಗನಿಸ್ತಂಗೆ 2 ವರ್ಷ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ಫಿನಿಕ್ಸ್ ಅವರು ಸಾಫ್ಟ್ವೇರ್ ಅಪ್ಡೇಟಲ್ಲಿ ಸ್ವಲ್ಪ ಸ್ಲೋ ಅಂತ ನನಗೇನೋ ಅನಿಸುತ್ತೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ಡ್ಯೂಯಲ್ ಸ್ಪೀಕರು, ಮೇನ್ ಸ್ಪೀಕರ್ ಬಾಟಮ್ ಫೈರಿಂಗ್, ಇನ್ನೊಂದು ಇಯರ್ ಪೀಸ್, ಎರಡನೇ ಸ್ಪೀಕರ್ ರೀತಿ ಕೆಲಸವನ್ನು ಮಾಡುತ್ತೆ. ಸೊ ಸ್ಟೀರಿಯೋ ಸ್ಪೀಕರ್ ರೀತಿ ಪ್ಲೇ ಮಾಡುತ್ತೆ ಅದು. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ, ಒಂದು ಲೆವೆಲಿಗೆ ಚೆನ್ನಾಗಿದೆ, ಒಂದು ಲೆವೆಲಿಗೆ ಜೋರಾಗಿ ಕೇಳುತ್ತೆ. ಸೊ ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಕೂಡ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಮತ್ತು ಇದರಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು ಬ್ಲೂಟೂತ್ 5.1 ಕೂಡ ಇರುವಂಥದ್ದು. ಸೊ ಅದನ್ನು ಬಿಟ್ಟರೆ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ನಿಮಗೆ ಸಿಗ್ತಲ್ಲ ಮತ್ತು ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ ಅದಕ್ಕೆ ಹಾಕಿದ್ದಾರೆ. ಸೊ ಇದಿಷ್ಟು ಈ ಒಂದು ಫೋನ್ ಕೆಲವೊಂದು ಮೇನ್ ಫೀಚರ್ಸ್. ನೀವು ಆದರೆ ಕೇಳ್ಬೋದು ಈ ಒಂದು ಸ್ಮಾರ್ಟ್ಫೋನ್ ಒಂದು ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ತಂಗೆ ಒಂದು ಬೆಲೆಗೆ 15,000 ರೂಪಾಯಿಗೆ ಕೆಲವೊಂದು ಯುನೀಕ್ ಫೀಚರ್ಸ್ ಕೂಡ ಒಂದು ಫೋನ್ಗಿರುವಂಥದ್ದು, ಕೆಲವೊಂದು ಬೇಜಾರಾಗುವಂಥದ್ದು ಕೂಡ ಇದೆ. ನನಗೆ ಇಷ್ಟ ಆಗದಿದ್ದು ಒಂದು ಟಿಯರ್ ಡ್ರಾಪ್ ನಾಚು ಬೇಜಾರಾಯಿತು. ಪ್ಲಾಸ್ಟಿಕ್ ಬ್ಯಾಗ್ ಓಕೆ, ಯೂಶಲಿ ಒಂದು ಬೆಲೆಗೆ ನಾವೇನು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಡಿಸ್ಪ್ಲೇ ಚೆನ್ನಾಗಿದೆ, ರಿಫ್ರೆಶ್ ರೇಟ್ ಕಡಿಮೆ ಇದೆ. ರ್ಯಾಮ್ ಸ್ಟೋರೇಜ್ ಮಾತ್ರ ಬೆಂಕಿ. ಯಾರು ಕೂಡ ನಿಮಗೆ ಒಂದು ಬೆಲೆಗೆ 8 GB ರ್ಯಾಮು 256 GB ಸ್ಟೋರೇಜ್ ಕೊಡೋದಿಲ್ಲ. ಪ್ರೋಸೆಸರ್ ಚೆನ್ನಾಗಿದೆ, ಫಸ್ಟ್ ಪ್ರೋಸೆಸರ್ ಆ ಒಂದು Helio G99 ಹೊಂದಿರುವಂಥದ್ದು ನಮ್ಮ ಭಾರತದಲ್ಲಿ, ಅದು ಕೂಡ ಸೂಪರ್ ಆಗಿದೆ. ಕ್ಯಾಮ್ರಾ ಚೆನ್ನಾಗಿದೆ ಅನ್ನೋದಕ್ಕಿಂತ ಬೆಲೆಗೆ ತಕ್ಕ ರೀತಿಯಲ್ಲಿದೆ. ಮತ್ತು ಸೆಕ್ಯೂರಿಟಿ ಓಕೆ, ಬ್ಯಾಟ್ರಿ ಓಕೆ, ಚಾರ್ಜರ್ ಓಕೆ. ಸೊ ಇದಿಷ್ಟರಲ್ಲಿ ನೋಡಿಕೊಂಡು ನಿಮ್ಮ ಅವಶ್ಯಕತೆಗೆ ಅದು ಮೀಟ್ ಆದರೆ ನೀವು ನೋಡಿ ಒಂದು ಆಪ್ಷನ್ ಇಟ್ಕೊಬೋದು. ಯೂಶಲಿ ಹೆಂಗಾಗುತ್ತೆ ಅಂತ ಅಂದರೆ ಸ್ಪೆಕ್ ವೈಸ್ ಈ ಒಂದು ಫೋನ್ ಚೆನ್ನಾಗಿದೆ ಆಯಿತಾ. ಆದರೆ ತುಂಬ ಜನ ಬ್ರ್ಯಾಂಡ್ ನೋಡುವಂಥವ್ರು ಇನ್ಫಿನಿಕ್ಸ್ ತೊಗೊಬೋದಾ ಅಂತ ಯೋಚನೆ ಮಾಡೋವಂಥವ್ರು 1 ಸಲ 2 ಸಲ ಯೋಚನೆ ಮಾಡಿ ನೋಡಿ ಆಯಿತಾ. ಸೊ ನಿಮ್ಗೆ ಇದರಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ ಗ್ಯಾರಂಟಿ ಇಲ್ಲ, ಮೋಸ್ಟ್ಲಿ 1 ವರ್ಷ ಕೊಡ್ಬೋದು ನಂಗೆ ಅನ್ನಿಸ್ತಂಗೆ ಅವರು. ಬಟ್ ಸ್ಟಿಲ್ ನಿಮಗೆ ಸ್ಪೆಕ್ ವೈಸ್ ಇಷ್ಟ ಆಗಿದ್ದರೆ ನಿಮಗೆ ಇದಕ್ಕಿಂತ ಜಾಸ್ತಿ ದುಡ್ಡನ್ನ ಅಫೋರ್ಡ್ ಮಾಡೋದಕ್ಕಾಗೋದಿಲ್ಲ ಅಂತ ಅಂದರೆ ಒಂದು ಆಪ್ಷನ್ನಾಗಿ ಇಟ್ಕೊಬೋದು ನಂಗೆ ಅನ್ನಿಸ್ತಂಗೆ. ಇನ್ ಕೇಸ್ ನಿಮಗೂ ಇನ್ನೊಂದು ಎಕ್ಸ್ಟ್ರಾ 3-4 ಸಾವಿರ ಬಡ್ಜೆಟ್ ಜಾಸ್ತಿ ಮಾಡ್ಬೋದು ಅಂತ ಅಂದರೆ ನೋಡಿ ಇನ್ನೂ ಬೇರೆ ಆಪ್ಷನ್ಗಳಿದ್ದಾವೆ ನಿಮಗೆ. UFS 3.1 DDR5 RAM ಇರುವಂಥ ಫೋನ್ಗಳೆಲ್ಲ ಸಿಕ್ಬಿಡ್ತವೆ. ಓವರಾಲ್ ಈ ಒಂದು ಫೋನ್ನ ಸ್ಪೆಸಿಫಿಕೇಶನ್ ಅಂತೂ ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಯಿತಾ. ಸೊ ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.